ಮಾಡ್ತಿದ್ದಾರೆ. ನಮ್ದಕ್ಕೆ ಮನೇಲಿ ಹಬ್ಬದು ಮಾಡೋಕ್ಕೆ ಆಗಲ್ಲ. ನಮ್ದಕ್ಕೆ ಹಸ್ಬೆಂಡ್ ಕುಡ್ದು ಕುಡ್ದು ಬರ್ತಾರೆ. ಯಾವುದು ಹಬ್ಬದು ಮಾಡೋದು? ಮೇರಾ ವೈಫ್ ಮೇರಾ ಲಕ್ಕಿ. ಏನು ಮಾಡಿದ್ದಿ ಅಡುಗೆ? ನನಗೆ ಊಟಕ್ಕೆ ಬಡಿಸು, ನಂದಕ್ಕೆ ಊಟಕ್ಕೆ ಮಾಡಬೇಕು. ನಿಮ್ದಕ್ಕೆ ಹೀಗೆ ನೆನಪಿಗೆ ಬರ್ತಾಳೆ ವೈಫ್ಗೆ. ನಿಮ್ದಕ್ಕೆ ನೆನಪಿಗೆ ಬರೋದು ಸಾರ ಇದಕ್ಕೆ ಕುಡ್ದಾಗ. ಅದಕ್ಕೆ ಬಿಟ್ಟರೆ ನಿಮ್ದಕ್ಕೆ ವೈಫ್ಗೆ ನೆನಪಿಗೆ ಬರೋಕ್ಕಿಲ್ಲ. ನಿಮ್ದಕ್ಕೆ ಯಾಕೆ ಈ ಥರ ಆಡ್ತೀರಾ ಗಡಪದು? ಅಳ್ಬ್ಯಾಡ್ ಕಾಣಿ ಸುಮ್ಕಿರೆ, ನನ್ನ ಮುದ್ದಿನ ರಾಣಿ. ಅಳ್ಬ್ಯಾಡ್ ಕಾಣಿ ಸುಮ್ಕಿರೆ. ಯಪ್ಪ, ಈ ಲಕ್ಷ್ಮಿ ಮನೆಗೆ ಹೋಗ್ಬೇಕು ಅಂದರೆ ನಂಗೆ ನಡೆದೇ ಸುಸ್ತಾಗ್ಬಿಡುತ್ತಪ್ಪ. ಎಷ್ಟು ಅಂತ ಹೋಗೋದು ಅವ್ರ ಮನೆ ಅಕ್ಕ. ನಂಗಂತೂ ನಮ್ಮ ಮನೇನ ಅವ್ರ ಮನೇನ ಅಕ್ಕಪಕ್ಕನ ಆಜು ಬಾಜು ಇದ್ಬಿಟ್ಟಿದ್ರ ಹಿಂಗೆ ರೋಡಾಗ ಅಲಿಯುವಂಥದ ಇರ್ತಿದ್ದಿಲ್ಲ. ಅಯ್ಯಯ್ಯೋ, ನಮ್ಮ ಬೀಗರು ಮುಂದಕ್ಕೆ ಬಂದು ನಿಂತ್ಕೊಬಿಟ್ರಲ್ಲ. ನನಗೊಂಥರ ದಿಗ್ಲು ಹುಡ್ತೈತಿ. ನನ್ನ ಮಗಳು ಮಾಡ್ರ ಕೆಲ್ಸಕ್ಕೆ ಯಾರ ಜೊತೆಗೆ ಏನು ಮಾತಾಡ್ಬೇಕು ಬಿಡ್ಬೇಕು ಒಂದು ಅರ್ಥ ಆಗೋಲ್ದು. ಇವು ಯಪ್ಪ ಬೈರ ಬಂದು ನಿಂತ್ಕೊಬಿಟ್ನಲ್ಲಪ್ಪ. ಯಾಕಪ್ಪ ಚಂದ್ರಪಣ ಬಂದು ನಿಂತ್ಕೊಂಡ್ಬಿಟ್ಟ? ಏನಾರು ಪ್ರಶ್ನೆ ಕೇಳಿದ್ರೆ ಏನಪ್ಪ ಹೇಳೋದು? ನನ್ನ ಮಗಳು ಮಾಡ್ರ ತಪ್ಪಕ ನಾವೇನು ಮಾಡೋಕ್ಕಾಗಕ್ಕಿಲ್ಲಪ್ಪ. ಹಿಂದೆ ತಿರ್ಗೋಗ್ಬಿಡಮ್ಮ. ಅಯ್ಯೋ ಗುಂಡಕಯ್ಯ ನಿಂತ್ಕೊಳಕ. ಯಾಕೋ ನಿಂತ್ಕಕ. ಯಾಕಕ್ಕ ಹಂಗೆ ಹೊಡ್ತೀನಿ ನನ್ನ ಕಂಡ್ರೆ? ನಾನೇನು ಗಾಳಿಯ ದೇವನ ಭೂತನ? ನಿಂತ್ಕೊಳಕಯ್ಯ. ನೀವು ಗಾಳಿ ಭೂತ ಅಂತ ನಾನು ಹೇಳ್ತಿಲ್ರಿ ಬಿಗ್ರ. ಅದೇನಂದ್ರೆ ನನ್ನ ಮಗಳು ಮಾಡ್ರ ತಪ್ಪಕ ಯಾರ ಜೊತೆಗೂ ಮಾತಾಡಬಾರ್ದು ಅನ್ಸ್ಬಿಟ್ಟೈತಿ. ಅವಳು ಎರಡ ಮಾಡಿರೋದು ಹಿಂಗೆ ಓಡ ಬಂದು ನನ್ನ ಜೀವನನೇ ಹಾಳು ಮಾಡ್ಬಿಟ್ಲು. ನಿಮಗೂ ಗೊತ್ತೈತಿ. ನೀವು ಎಲ್ಲ ತಲೆ ಎತ್ಕೊಂಡು ತಿರ್ಗಾಡೋಂಗಿಲ್ಲ. ಅದೇ ಬೇಜಾರಾಗ್ಬಿಟ್ಟೈತೆ ಬಿಗ್ರ. ಅಲ್ಲಲ್ಲೇ ಗುಂಡಕಯ್ಯ ಬೀಗನ ಜೊತೆ ಮಾತಾಡ್ತಾವಳೆ. ಏನು ಮಾತಾಡ್ತಿರ್ಬೋದು? ಇಲ್ಲ ನಿಂತ್ಕ ಕೇಳಿಸ್ಕಮ್ಮ. ನಾನು ಇಲ್ಲಿ ನಿಂತಿರೋದವ್ರು ಕಾಣಿಸಕ್ಕಿಲ್ಲ. ಆಡ್ದವ್ರದಲ್ಲಿ ನಿಂತವ್ರ ಮರ್ಯಾಕೆ ನಿಂತ್ಕ ಕೇಳಿಸ್ಕೊಂತೀನಿ. ಏನು ಮಾತಾಡ್ತವ್ರು ಏನು ಬಿಡ್ತವ್ರು ಎಲ್ಲ ತಿಳ್ಕೊಬೇಕಲ್ಲ. ಮಾತಾಡ್ತೀನಿ, ನೋಡ್ತೀನಿ. ಅಯ್ಯೋ, ಆಗಿದ್ದೆಲ್ಲ ಮರ್ತು ಬಿಡ್ರಿ. ನಿನ್ನೆ ಮಗಳು ಈಗ ಬಸ್ರಿ ಬಂದು ಮನೆ ಅಕ್ಕ ಕರ್ಕ ಹೋರಿ ಹೇಳಿ. ನಮ್ಮ ಇವನ್ಗುವ ಗಜಂಗುವ ಐರಾವತ್ತಂಗು ಹೇಳ್ರಿ. ನಮ್ಮ ಹೆಣ್ಮಗ್ಳು ಕರೆಸ್ತೀನಿ. ಜಲ್ಜವನುವ ಕರ್ಕೊಂಡು ಹೋರಿ. ಅವಳಿಗೂ ಅಪ್ಪನ ಮನೆ ಅನ್ನೋದು ಆಸೆ ಐತಿ. ನೆನೆ ಹೇಳ್ಕೊಂಡು ಅಳ್ತಿತ್ತು. ಗೌರಿ ಹಬ್ಬದ ಎಣ್ಣೆಲ್ಲಾರು ಕರ್ಕೋಗೋರಂತೆ ಬರ್ರಿ. ನಾವು ಯಾರು ಏನು ಅನ್ನೋಕ್ಕಿಲ್ಲ. ಓಹೋ, ಜಲ್ಜವ ನಿಜವಾಗ್ಲೂ ಒಯ್ತಾಳ ಅಂತೇಳಿ. ಹಿಂಗೆ ನಡ್ದೈತೇನ? ಗೌರಿ ಹಬ್ಬಕ್ಕೆ ಕರೆಸ್ಬೇಕು ಮಾಡ್ಬೇಕು ಅಂತ ಮಾಡ್ತಾವಳ. ಮಾಡಲಿ ಆಮ್ಯಾಗ ಐತಿ. ಅಯ್ಯೋ ಬೀಗ್ರೆ, ನೀವು ಒಪ್ಕೊಂಡಿದ್ದು ನಂಗೆ ಭಾಳ ಖುಷಿ ಆಯಿತು. ನೀವು ಒಂದು ತಂದೆ ಆಗಿತ್ಕೊಂಡು ಆ ಹೆಣ್ಮಕ್ಳು ಕಷ್ಟ ಅರ್ಥ ಮಾಡ್ಕೊಂಡ್ರೆ ನಂಗೆ ಇದಕ್ಕಿಂತ ಇನ್ನೇನು ಬೇಕು ಬೀಗ್ರೆ. ಸರಿ, ಬಂದು ಕರ್ಕೊಂಬರ್ತೀನಿ ಬಿಡ್ರಿ ಬೀಗ್ರೆ. ನಾನು ಇವತ್ತ ಬರ್ತೀನಿ. ನಾನು ನಮ್ಮ ಅಯ್ಯಪ್ಪನೂ ಇವತ್ತ ಕರ್ಕೊಂಬರ್ತೀನಿ. ಅಯ್ಯೋ ಗುಂಡಕಯ್ಯ, ನಾನೇನು ನಿಮ್ಗಾಲಿ ನಿನ್ನ ಗಂಡ ಅಲ್ಲಿ ನಿನ್ನ ಮಗಳು ನಮ್ಮ ಮನ್ಯಾಕೆ ಬಂದು ಅಂದ್ಬಿಟ್ಟು ನಂಗೆ ಬೇಜಾರು ಇಲ್ಲ, ಎಂಥದ್ದು ಇಲ್ಲ. ನನಗೂ ನಿನ್ನ ಮಗಳಾಗಿ ಬಂದಿರೋದು ಖುಷಿನೇ ಅದೇ. ಯಾಕಂದ್ರೆ ಅಕ್ಕಿ ಬಂದಾಗಿಂದ ನಮ್ಮ ಗಜ, ನಮ್ಮ ಐರಾವತ ಎಲ್ಲ ಅಯ್ಯೋ ನಮ್ಮ ಐರಾವತ ಅಂತೂ ಬಿಟ್ಟು ಕೊಡೋದೇ ಇಲ್ಲಕ್ಕಂತ. ಅಯ್ಯೋ ಮುರತ್ತು ಅಯ್ಯೋ ನಮ್ಮತ್ತಿಗೆ ಅಂತ ಹಿಂದಿಂದ ಸುತ್ತಾನೆ ಇರ್ತಾನಕ್ಕಂತಾಯಿ. ಎಲ್ಲ ನಿಮ್ಮ ದೊಡ್ಡ ಗುಣ ಕಣಣ್ಣವ್ರೆ. ನನ್ನ ಮಗಳು ಹೋಗ್ಲತ್ತಿರಲ್ಲ. ಯಾವ ಮಾವದಿರ್ತಾನೆ ಹೋಗ್ಲತ್ತಾರ ಈಗಿನ ಕಾಲದಾಗ. ಎಲ್ಲ ಬೈಯೋರೇ ಜಾಸ್ತಿ ಇರ್ತಾರೆ. ಆದ್ರೆ ನೀವು ಹೆಂಗೆ ಹೋಗ್ಲತ್ತೀರ? ನನಗಂತೂ ಇದನ್ನ ಕೇಳಿ ಭಾಳ ಖುಷಿ ಆಯಿತು. ನನ್ನ ಗಂಡನ ಜೊತೆ ಕೇಳ್ಬಿಟ್ರೆ ಕುಂದು ಕುಪ್ಳಿಸ್ಬಿಡ್ತಾನೆ. ಅಯ್ಯೋ, ನನ್ನನ್ನು ಹಿಂಗೆ ಒಳ್ಳೆಯವರು ಅಂದ್ಬಿಟ್ರೆ ನನ್ನನ್ನ ಅಂತೇಳಿ. ಸರಿ ಕಣ್ತಾಯಿ, ಬರ್ರಿ ಮನೆಕ ಬರ್ರಿ. ಇವತ್ತು ಕರ್ಕೊ ಹೋಗೋರಂತ. ನಾಳೆಕ ಬಾಗಿನ ಕೊಟ್ಟು ನಾಳಿದ್ದು ಗಣಪತಿ ಹಬ್ಬಕ್ಕೆ ಕಳ್ಸೋರಂತ. ಗಣಪತಿ ಹಬ್ಬ ಮುಗಿಸ್ಕೊಂಡು ನಾಳೆ ಮಂಗಳವಾರ ನಾಳೆಕ ಕಳ್ಸಿರಿ. ಬುಧವಾರ ಕಳ್ಸೋರಂತೆ. ಬಸ್ರಿ ಬೇರೆ ಆವಾಸೆ ಪಡ್ತಿತ್ತು. ನನ್ನ ಜೊತೆ ಕೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕತ್ತು ಅಂದ್ಬಿಟ್ಟು ಅವ್ರ ಮೈದನ ಜೊತೆ ಹೇಳ್ತಿತ್ತು. ನನ್ನ ಮಗಳು ಬಂದು ಹಂಗೂ ಜಗಳ ಮಾಡ್ತಿದ್ಲು. ಮಾಡ್ದಂಗಿರ್ತವೇನೋ ಹೆಣ್ಮಕ್ಳು. ಏನೋ ಕೋಪದಲ್ಲಿ ಹೇಳಿ ಮಾತು ಅಂತವ. ಹಿಂಗೆ ಮಾಡ್ಬಿಟ್ನಲ್ಲ ಬಿಟ್ಬಿಟ್ನಲ್ಲ ಅಂತೇಳಿ ಯಾವುದು ಮನ್ಸಲ್ಲಿ ಇಟ್ಕೊಳ್ದಂಗೆ ಬಂದು ಕರ್ಕೊ ಹೋಗತ್ತಾಯಿ. ವಿಲಕ್ಷ್ಮಿ ನೋಡ, ಗುಂಡಕಯ್ಯ ಅವ್ರ ಬೀಗ್ರ ಜೊತೆ ಮಾತಾಡ್ತಾವ್ರಿ. ಎಲ್ಲೋ ಇದಕ್ಕೆ ಕರ್ದಿರ್ಬೇಕೇನೋ. ಮಗಳು ಕರ್ಕೋಗು ಅಂತೇಳಿ ಅವ್ರ ಹಬ್ಬಕ್ಕೆ ಕರಿಯಕ್ಕೆ ಬಂದಿರ್ಬೇಕೇನೋ ಹೇಳಕ್ಕ. ಅದಕ್ಕೆ ನಮ್ಮ ಗುಂಡಕಯ್ಯನ ಮಕ್ಕದಾಗ ನಗು ನೋಡಮ್ಮಿ ನಗುವ. ಹೌದು ಕಣಪ್ಪ, ನಾನು ಅದನ್ನೇ ನೋಡ್ತಾನೆ. ಏನು ಗುಂಡಕಯ್ಯ, ಏನೋ ಬೀಗ್ರ ಜೊತೆ ಮಾತಾಡ್ಕೊಂಡು ನಿಂತುಬಿಟ್ಟು ಎಲ್ಲ ತಾಯಿ. ಏನು ನಮ್ಮಟ್ಟು ಚೆಕ್ಕ ಬತ್ತಿರೋಂಗಿದೆಯೇ? ಈ ಕಡೆ ನಮ್ಮನೆ ಕೊನೆ ಬೀದಿ. ನಮ್ಮನೆ ತಪ್ಪತ್ತಿದೆ. ನಂಗೆ ಯಾರ ಮುಖ ನೋಡಿದ್ರು ಏನು ಅನ್ಸಕ್ಕಿಲ್ಲ. ಈ ಲಕ್ಷ್ಮಿದುವೆ ಈ ಲಕ್ಷ್ಮಣಪ್ಪಂದು ಮುಖ ನೋಡಿದ್ರೆ ಮೈಯಿಂದ ಒಳಗುರಿ ಇತ್ತಪ್ಪ. ಯಾರು ಬಂದಾರ ಅಟ್ಟಿ ಬಾಗ್ಲ ತಕ್ಕ ಎಲ್ಲರೂ ಕಂಡುಬಿಟ್ರೆ ಸಾಕು ನಂಗೆ ಊರ ಮೆಟ್ಟ ಅನ್ನಂಗೆ ಆಗುತ್ತಾ. ಏನು ಮಾಡ್ತಿ? ನಮ್ಮ ಮತ್ತೆ ಅವರತ್ತೆ ವಾರವಾಗಿತ್ತಿರಂತ ಅದಕ್ಕೆ ತೆಪ್ಪ ಕುಂತೀನಿ. ಇಲ್ಲ ಅಂದ್ರೆ ಮುಂದೆಲ್ಲ ತರ್ತು ಕುಂದ್ರು ಸೋನಿ ಇವ್ರಿಬ್ರಿಗೂ. ಓ ಲಕ್ಷ್ಮಣಪ್ಪ ನೀವೇನಾ ಬಂದಿದ್ದು ಒಳ್ಳೇದಾಯ್ತು ನೋಡ್ರಿ. ನಾನುವೇ ಒಂಚೂರು ಇವ್ರನ್ನ ಗೌರಿ ಹಬ್ಬಕ್ಕ ನಿನ್ನ ಹೆಣ್ಮಕ್ಳು ಕರ್ಕೋಗೋರಿ ಬರ್ರಿ ಅಂತೇಳಿ ಹೋಗೋಕೆ ಬಂದ್ಮ. ನಿನ್ನ ಮಗಳು ಹೆಂಗಿದ್ದಾಳವ? ಚೆನ್ನಾಗಿದ್ದಾಳೆ? ಅಣ್ಣಯ್ಯ, ನನ್ನ ಮಗ್ಳಿಗೆ ಏನಾಗಿದ್ದಣ ಬಲ್ ಚಂದಗಳ. ಬದು ಅಂತ ಹೆಸರಿಟ್ಟಿವಲ್ಲ, ನಿಂಗೂ ಗೊತ್ತಲ್ಲ. ಚೆನ್ನಾಗದಳ. ಬೆಂಗಳೂರಾಗ ಓದ್ಸಕತ್ತವಿ. ಅವನೊಬ್ಬ ಬಂದವನೇ ಕಂಠೀರವ, ಒಬ್ನಿಗೆ ಬಂದಿರೋನು. ಅದನ್ನ ಬಿಟ್ರೆ ಈಕಿ ಅಲ್ಲೇ ಓದ್ತಾವಳೆ. ಓದ್ಲಿ ಕಣ. ಈ ಊರು ಹೆಂಗ ಏನು ಎತ್ತ ಅಂತ ಗೊತ್ತಲ್ಲ. ಅದಕ್ಕೆ ನಾನೇ ಕರ್ಸಿಲ್ಲ ಕಣ.
ಕಣವ ಮದುವಮ್ಮ ಬಾಲ ಒಳ್ಳೆಯವಳು ಓದೋದ್ರಾಗ ಬಿಡೋದ್ರಾಗ ಎಲ್ಲ ಒಳ್ಳೆಯವಳು ನಾನು ಕನ್ನಡ ಮೀಡಿಯಮ್ ಟೀಚರ್ ಐತೀನಿ ಅನ್ಕೊಂಡು ಓದ್ತಿರ ಹೆಣ್ಣು ಮಗದು ಚೆನ್ನಾಗಿ ಓದ್ಸತ್ತೈ ನನ್ನ ಸೊಸೆ ಹೇಳ್ಕೊಂಡು ಅಳ್ತಿತ್ತು ಅಪ್ಪನ ಮನೆಯಕ್ಕೆ ಹೋಗ್ಬೇಕು ಹಿಂಗದೆ ಹಿಂಗೂ ಇಲ್ಲ ಹೆಂಗ ಕರಿಯೋದು ಹೆಂಗ ಬಿಡೋದು ಅಂತೇಳಿ ಇವರು ನಾನೇನಾರು ಅನ್ಕೊಂತೀನೇನೋ ಅಂದ್ಬಿಟ್ಟು ಒಂದಾಗ ಊರಾಗ ಹಿಂಗೆ ಆಗ್ಬಿಟ್ರಲ್ಲ ಅಂದ್ಬಿಟ್ಟು ಬರ್ದೆ ಹೋಯ್ತಾರ ಅದಕ್ಕೆ ಎಷ್ಟು ದಿನ ಅಂತ ದ್ವೇಷ ಅದಕ್ಕೆ ಬಾರ ತಾಯಿ ಅಂತ ಹೇಳ್ಕೊ ಹೋಮ ಅನ್ಕ ಬಂದು ಅಷ್ಟೊಳಗೆ ನೀವೇ ಕಣ್ರಿ ನೋಡ್ರಿ ಬಾ ಅಂತ ಹೇಳವ ತಾಯಿ ನೀನುವ. ಅಯ್ಯೋ ಅಣ್ಣಯ್ಯ ನೀನು ಅದ್ರ ಬಗ್ಗೆ ಚಿಂತನೆ ಮಾಡೋಣ ಮೊದ್ಲಾಗ ಬತ್ತಳ ಕನ ಕುಂಟಕಯ್ಯ ಹೋಗಿ ಬರೋರಿ ಸಂಜೆಗೆ ಬತ್ತಳ ನಾನು ಬತ್ತೀನಿ ಕರ್ಕ ಬರುತ್ತಕ್ಕ ಹಂಗ ಒಂದು ಸ್ವಲ್ಪ ಪಾತಿ ಮನೆ ತಕೋಮ ಅನ್ಕ ನಾನು ನಮ್ಮ ಅಯ್ಯಪ್ಪನು ಒಯ್ತಿದ್ಮು ಹಂಗೆ ಗುಂಡಕ್ಕ ಸಿಕ್ಕಿದ್ರೆ ಅವಳನ್ನ ಕರ್ಕೊಂಬ ಅನ್ಕ ಬಂದ್ಮು ಅವಳು ಇಲ್ಲೇ ಬಂದು ನೋಡು. ಯಾಕಮ್ಮಿ ಪಾತಿ ಮನೆ ತಕ್ಕ ಎದಕ್ಕೋಮ ಅನ್ಕಂಡಿ? ಅಯ್ಯೋ ಗುಂಡಕಯ್ಯ ಅವಳಿಗೂ ಇನ್ನು ಯಾರ್ತಾನೆ ಇದ್ದರು ನಾನು ನೀ ಅಣ್ಣಯ್ಯ ಅನ್ನುತ್ತೆ ಇವಳನ್ನೇ ಅತ್ತಿಗೆ ಅನ್ನುತ್ತ ಅದಕ್ಕೆ ನಂಗೆ ತಂಗಿಗಿಂತ ಹೆಚ್ಚದು ನನ್ನ ಸ್ವಂತ ತಂಗಿನ ನಾನು ಬಿಟ್ಟು ಹೋಯ್ತದು ಬರ್ನೇ ಇಲ್ಲ ಈ ಕಡೆಗೆ ಬೆಂಗಳೂರು ಬೀದಕ್ಕೆ ಓದದ್ದು ಇದು ಬರ್ನೇ ಇಲ್ಲ ಅದಕ್ಕೆ ಆಕೆಗಾರು ಒಂದು ಸೀರೆ ತಗೊಟ್ಟು ನಾಳೆ ಬಾಗಿನ ಕೊಟ್ಟು ಕಳ್ಸುಮ ಅಂತೇಳಿ ಕರ್ಕೊಂಬರುಮ ಅಂತ ಹೋಯ್ತಾನೆ ಒಂದು ಸೀರೆನಾರು ತಕೊಡುಮ ಅದಕ್ಕೆ ಬಾರ ತಾಯಿ ಅಂತೇಳಿ ಇವಳು ಸೀರೆಕ್ಕೆ ತಕೊಂಡು ಹಂಗೆಯೇ ಪೇಟೆಗೆ ಹೋಗಿ ಸೀರೆ ತೆಗಿಸ್ಕೊಬತ್ತೀನಿ ಕಡ. ಎಂತಾಗ ಹೇಳ್ತಿರಿದ್ರ ಅವತ್ತಾಯಿ ಇಂತಾಗ ಹೇಳ್ತಿರ್ ನಾನು ನೋಡಕ್ಕ 2 ಕಣ್ಣು ಸಾಲು ಹೊಲ್ತು ನಿಮ್ಮ ಯಾರು ಕಣ್ಣು ಬೀಳ್ದ ಇರ್ಲಪ್ಪ. ಇಂಥ ಪ್ಲಾನ್ ಎಲ್ಲ ಮಾಡ್ಕೊಂಡು ಏನೋ ಹೋಗಿ ಗಟ್ಟಪ್ಪಂಗೆ ಫಿಟ್ಟಿಂಗ್ ಇರ್ತಾನೆ ನೀನು ಮಾಡ್ತಾನೆ ನೀ ಏನೋ ರಟ್ಟಿ ಬಾಗ್ಲಕ್ಕೆ ಹೋಗು ಸರಿಯಾಗಿ ಮಾಡ್ತಾನೆ ಹಿಂಗೆ ಐತಿ. ಅಯ್ಯೋ ಅಣ್ಣಯ್ಯ ನಾವೆಲ್ಲ ಒಂದೇ ಊರವ್ರು ನಾವೆಲ್ಲ ಒಂದೇ ಗೆಳ್ತೀರು ನನ್ನ ಕಷ್ಟ ಅಂದಾಗ ಅವಳು ಮಾಡ್ತಾಳೆ ಅವಳು ಕಷ್ಟ ಅಂದಾಗ ನಾ ಮಾಡ್ತೀನಿ ನಾವು ಯಾವತ್ತೂ ಗೆಳ್ತೀರನ್ನ ಬಿಟ್ಟು ಕೊಡೋಕ್ಕಿಲ್ಲ ನಮ್ಮೂರು ಜನ ಒಂದೇ ಥರ. ಸರಿ ಕಣವ ಆಯ್ತು ಗುಂಡಕ ನಾನು ಹೋಯ್ತೀನಿ ನಿಮ್ಮ ಆಯಪ್ಪನ ಕರ್ಕೊಂಡು ಸಂಜೆಗೆ ಬಾ. ಬಾರಮ್ಮಿ ಲಕ್ಷ್ಮಿ ನಾನು ನಿಮ್ಮ ಮಟ್ಟಿತಕ್ಕೆ ಬತ್ತಿದ್ದಿ ಕಣ ಏನು ನಾನು ಪಾತಿದೆ ವಿಚಾರ ಮಾತಾಡೋ ಅನ್ಕ ಬತ್ತಿದ್ದಿ ಅವಳಿಗ ಗೌರಿ ಹಬ್ಬಕ್ಕ ಯಾವ ಸೀರೆ ತಕೊಡುಮ ಇಬ್ರು ಒಟ್ಟಿಗೆ ತಕೊಡುಮ ಇಲ್ಲ ಇಬ್ರು ಒಂದೊಂದು ತಕೊಡುಮ ಅಂತ ಕೇಳುಮ ಅನ್ಕ ಬಂದಿ ಈಗ ಇಬ್ರು ಒಟ್ಟಿಗೆ ತಕೊಟ್ರೆ ಒಂದೇ ಸೀರೆ ಐತೆ ಎಲ್ಲ ತಕ್ಕ ಒಂದೇ ತಕ ಉಟ್ಕೊಂಡ್ ಸಿಗ್ತಾಳ ಅದಕ್ಕೆ ಇಬ್ರಿಂದ ಒಂದೊಂದು ಸೀರೆ ತಕೊಡುಮ ಅಂತ ಅವಳಿಗ ಬೇರೆ ಬೇರೆ ಸೀರೆ. ಯಾಕಯ್ಯ ಈ ಒಂದೇ ಸೀರೆ ತಗೊಟ್ಬಿಟ್ರೆ ಈಗ ನಮ್ಮನ್ನೆಲ್ಲ ಏನು ಶ್ರೀಮಂತ್ರೇನ 2,000 ರೂಪಾಯಿದು ಒಂದು ಸೀರೆ ಉಟ್ಕೊಂಡು ತಿರ್ಗಾಡೋಕೆ ಹೆಣ್ಮಗ ಬಾಡೂರು ಹೆಣ್ಮಕ್ಳು 1,000 ರೂಪಾಯಿಗೆ 1,000 ರೂಪಾಯಿ ಕೆಡು ನೀನೇಡು ಅವಳೆರಡು ತಕೊಡು ಅವಳಗಂಡು ತಕೊಡೋದು ಇಷ್ಟ ಆಗೈತಿ ಆಗಡಪ್ಪ ಅವ್ನು ತಕೊಡೋದು ಕುಡುಕ್ ನನ್ನ ಮಗ ನನ್ನ ಮಗ. ನಮ್ಗಳ ಹತ್ರ ಕೆಮ್ತಾನ ನಿನ್ನ ಹತ್ರ ಕೆಮ್ಮು ನನ್ನ ಮಗುನ ನಮ್ಗಳ ಹತ್ರ ಮಾತಾಡ್ತಾನ ನೀವ್ ಹಿಂಗ ಮಟ್ಟಿ ತಕ್ ಬರ್ಬೇಡ್ರಿ ನಿನ್ನಿಂದನೇ ನನ್ನ ನೆಂಟ್ರು ಹೆಚ್ಕತ್ತಾಳ ಅಂತೇಳಿ ಇವಾಗ ಮಾತಾಡೋನು ಹುತ್ತು ಸುಪ್ಪಿ ಸುಕ್ಕನಲ್ಲ ನೀನೇನಾರು ಹೋಯ್ತಿದೀ ಅಂದ್ರ ಬಾಯ ಮುಚ್ಕೊಂಡು ಕುಂದಿರ್ತಾನ. ಸರಿ ನಡಿ ಗುಂಡಕಯ್ಯ ಹೋಗಿ ಅವಳು ಮಾತಾಡ್ಸಿ ಹಂಗ ಸೀರೆ ತಕೊಟ್ ಬರುಮಂತ. ಸೀರೆ ಈಗ ತಗೊಟ್ಟಾರಮ್ಮಿ ಸೀರೆ ತೆಗ್ದು ಇಟ್ಬಿಟ್ಟು ನಾಳೆ ಬಾಗ್ನೆ ಜೊತೆ ಸೀರೆ ಕೊಟ್ಟು ಕಳಿಸ್ಬೇಕು. ಸೀರೆ ಬಳೆ ಉಡಕ್ಕಿ ತುಂಬದು ಕೊಟ್ಟು ಕಳ್ಸೋರೆ ಅವು ಖುಷಿಯಾಗಿ ಹೋಯ್ತವ ಬಾಗಿನ ಜೊತೆ ಅದನ್ನ ಬಿಟ್ಟು ನೀನು ಇವಾಗಲೇ ಕೊಡಕ್ಕಯ್ಯ ಅಂತೀಯಲ್ಲ ನಡಿ ಹೋಮಂತೆ ಹೋಗಿ ಕರೆದು ಬರು ಮನಾಳಕ್ಕೆ ಬಮ್ಮಿ ಅಂತೇಳಿ. ಹೌದಲ್ಲ ನಾನು ಮರ್ತ್ಕೊಂಡೇಳ್ಬಿಟ್ಟೇನೆ ಕನ್ಕೊಂಡಕ್ಕೆ ನನಗೊಂಥರ ಮಾರು ನಾನೇನೇನೋ ಮಾತಾಡ್ಬಿಡ್ತೀನಿ ಸರಿ ನಡಿ ಸೀರೆ ತೆಗ್ದು ತಕೊಂಬರುಮಂತೆ ಇವತ್ತು ಅವಳಿಗೆ ಹೇಳ್ಬಿಟ್ಟೋಮಂತೆ ನಡಿ ಆ ಗಡ್ಡಪ್ಪಂಗೆ ಹೇಳ್ಬಿಟ್ಟು ನಾಳೆ ಕುಡಿಬೇಡಕನಪ್ಪ ನಮ್ಮಪ್ಪ ತಂದೆ ನಮ್ಮ ಟೆಕ್ ಬರುವಂತೆ ಊಟ ಮಾಡ್ಕೊಂಡು ಹೋಗುವ ಅಂದ್ಬಿಟ್ಟು ಹೋಳಿಗೆ ಪಳಗೆ ಮಾಡೋಮಂತೆ. ಸರಿ ಬಾ ರೊಟ್ಟಿ ತಕ್ಕ ಹೋಗುಮಂತೆ ಹಂಗ ಸಂಜೆಕ ನನ್ನ ಮಗಳನ್ನ ಕೂಗಕ್ಕೆ ಹೋಗ್ಬೇಕು. ಲಕ್ಷ್ಮಣಪ್ಪ ಇಲ್ಲೇ ಹೇಳ್ತಾವ್ರಿ ಕಳಿಸ್ಬೇಕು ನೀನು ಹೆಂಡ್ರು ನಮ್ಮ ಮಟ್ಟಿ ತಕ್ಕ ಕರ್ಕೋಗಿ ಹೋಗಿ ಹೇಳ್ಬತ್ತೀನಿ. ಅಯ್ಯೋ ಗುಂಡಕಯ್ಯ ನೀನು ಎಲ್ಲಿ ಕರೆದ್ರು ಇಲ್ಲ ಅಂತ ಹೇಳ್ತೀನಿ ಇಲ್ಲ ನಿನ್ನ ಮ್ಯಾಗ ಅಷ್ಟು ನಂಬಿಕೆ ಐತಿ ನನ್ಗೆ ಕರ್ಕೋಗಿ ಬರೋಗಿ ಅವಳೇನು ಬಾಕಿ ಗಂಡು ಮಕ್ಳ ಜೊತೆ ಸುತ್ತೀನಿ ಅಂತ ಕೇಳ್ತಿಲ್ಲ ಹೆಣ್ಮಕ್ಳು ಹೋಗಿ ಕರೆದು ಬರೋಕ ನಾನ್ಯಾಕೆ ಬೇಡ ಅನ್ನ ಹೋಗಿ ಬರುವತ್ತಾಗ. ಸರಿ ಬರ್ರಿ ಇನ್ನ ಸಂಜೆ ಆಯ್ತಾನೆ ಇರುತ್ತಾ ನಾಳೆ ಬಾಗ್ನಿಕ್ಕ ಎಲ್ಲರಿಗೂ ಕೊಡ್ಬೇಕು ನನ್ನ ಮಗಳಿಗೂ ಕೊಡ್ಬೇಕು ಮನೆಗೆ ಕರೆಸಿ ಪಾತಿಗೂ ಕೊಡ್ಬೇಕು ನೀವು ಪಾತಿಗೆ ಕೊಡ್ಬೇಕು ಕರೀರಂತೆ ಬರ್ರಿ ನಡೀರಿ ಹೋಮ. ಈ ದೇಶಕ್ಕೆ ನಾಳೆ ನಾನಾದನೆ ಪ್ರಧಾನಿ ಸಾರಾಯಿ ಅಂಗಡಿಯೇ ನನಗಾಗ ರಾಜಧಾನಿ ಕುಡಿಯಲ್ಲಿರೋ ದೇವರಿಗೂ ಕೂಡ ಬ್ರಾಂದಿಯ ನೈವೇದ್ಯ. ಅರೆ ಅಲ್ಲದು 1 ಗಂಟೆಯಿಂದ ಇದೇ ಸಾಂಗ್ ಹಾಡ್ತಾ ನಂದಕ್ಕೆ ಕಿವಿಗೆ ಹೋಗ್ಬಿಟ್ಟಿದೆ. ಬೇರೆದು ಸಾಂಗ್ಗೆ ಹಾಡ್ತೀರಾ ನಂದಕ್ಕೆ ಹೆದ್ದೆ ಹೋಗ್ಬೇಕಾ? ಅಯ್ಯೋ ನಂದಕ್ಕೆ ಹೆದ್ದೆ ಹೋದ್ರು ಚಿನ್ನದು ಡರ್ಲಿಂಗು ಪಾತಿದು ನಿಮ್ದಕ್ಕೆ ನಂದು ಹಾಡಿ ಕೇಳಿ ಅಂತ ಹೇಳಿ ಹಿಂದೆದು ಬಂದು ನಂದಕ್ಕೆ ತಲೆದು ತಿಂತೀರಾ? ನಿಮ್ದಕ್ಕೆ ಹೀಗ ಹಾಡು ಕೇಳ್ತಾ ಕೂತ್ರೆ ನಂದು ಕಿವಿದು ಹೋಗ್ಬಿಡ್ತವೆ. ಓ ಏನೋ ಗಡ್ಡಪ್ಪಯ್ಯ ಏನು ಎಡ್ತಿಗೆ ಹಾಡು ಹೇಳ್ಕೊಂಡು ಕೂರಿಸ್ಬಿಟ್ಟಿದ್ದಿ ಏನೋ ಜಬರ್ದಸ್ತಾಗಿದ್ದಿ. ಓಹೋ ಜಯಮ್ಮಕ್ಕ ನಮ್ಮನೆ ತ ಪಾದಯಾತ್ರೆ ಮಾಡ್ಬಿಟ್ಟಿದ್ದೀರಾ ಏನು ವಿಶೇಷ ಐತಿ? ನಂದೇ ಅರ್ಧ ಊರ್ ಬಾಗ್ಲು ಆಗಿದೆ. ಇವಳದಕ್ಕೆ ಬಂದು ಅಲ್ಲಿಗೆ ಕಿರಿಕಿರಿಗೆ ಮಾಡ್ತಾಳೆ. ಇವಳದಕ್ಕೆ ಯಾಕೆ ಹತ್ರ ಬರ್ತಾಳ ನಾಯ್ದು ನಮ್ದು ಮನೆ ಹತ್ರ. ನೋಡಿದ್ರಲ್ಲ ವೀಕ್ಷಕರೇ ಬೇರೆದು ಕ್ಯಾರೆಕ್ಟರ್ದು ಮದುವೆ ಆಗ್ಬಿಟ್ರೆ ಬೇರೆದು ಜಾತಿದು ನೋಡಿ ಯಾವ ಥರದ್ದು ಮಾಡ್ಕೊತಾರೆ. ಆಡ್ಕೊಳಕ್ಕೆ ಬಂದಿದ್ದಾಳೆ ಇವ್ರದಕ್ಕೆ ನನಗೆ ಹತ್ತಿದು ಹುರಿಯುತ್ತೆ ಇವ್ರದಕ್ಕೆ ನೋಡೋಕ್ಕೆ.
ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.